ಔಷಧಗಳನ್ನ ಬೇಕಾಗಲ್ಲ, ಔಷಧೋಪಚಾರಗಳನ್ನು ಅದೇ ದಿಸೆಯಲ್ಲಿ ಇವತ್ತು ಅದು ಒಂದು ನಿಸರ್ಗದತ್ತವಾಗಿರುವಂತಹ ಒಂದು ವೈರಸ್, ಸಾಮಾಜಿಕವಾಗಿರುವಂತಹ ಕ್ಷೇತ್ರದಲ್ಲಿಯೂ ಕೆಲವೊಂದು ಸಂಕೀರ್ಣವಾಗಿರುವಂತಹ ಸಂದರ್ಭಗಳನ್ನ ಕಾಣ್ತಾ ಇದೆ. ಇವೆಲ್ಲ ಸಂಕೀರ್ಣ ಸಂದರ್ಭಗಳು, ಸಂದಿಗ್ಧವಾಗಿರುವಂತಹ ಸಂದರ್ಭಗಳು. ಇದು ಮಾನವ ನಿರ್ಮಿತವಾಗಿರುವಂತಹ ಸಂಕೀರ್ಣತೆ. ಕೊರೋನಾ ಅದು ನಿಸರ್ಗ ನಿರ್ಮಿಸಿದಂತಹ ಸಂಕೀರ್ಣತೆ, ಸಂದಿಗ್ಧತೆ ಆದರೆ ಇವತ್ತೇನು ಸಾಮಾಜಿಕವಾಗಿರುವಂತಹ ಒಂದು ಕ್ಷೋಭೆ ಉಂಟಾಗಿದೆ, ಅದು ಮಾನವ ನಿರ್ಮಿತವಾಗಿರುವಂತಹ ಒಂದು ಸಂದಿಗ್ಧತೆ ಅನ್ನುವಂಥ. ಇಂತಹ ಸಂದಿಗ್ಧವಾಗಿರುವಂತಹ ವಾತಾವರಣದಲ್ಲಿ, ಪರಿಸರದಲ್ಲಿ ನಾವೆಲ್ಲರೂ ಇವತ್ತು ಬದುಕ್ತಾ ಇದ್ದೀವಿ. ಒಂದಷ್ಟು ವೀಕ್ಷಕರಾಗಿ ಗಮನಿಸ್ತಾರೆ ಎಲ್ಲರನ್ನು, ವಿರ್ ಆಲ್ ಅಬ್ಸರ್ವರ್ಸ್. ಆದ್ರೂ ಏನು ಅಂತಂದ್ರೆ ಇಂಥ ಸಂಕೀರ್ಣವಾದ ಸಂದರ್ಭದಲ್ಲಿ ಸಂಕೀರ್ಣತೆಯನ್ನ, ಸಂದಿಗ್ಧತೆಯನ್ನ, ಅದರ ತೀವ್ರತೆಯನ್ನ ತಗ್ಗಿಸುವಂತ ಒಂದು ದಿಸೆಯಲ್ಲಿ ಒಂದು ಸಮಾಲೋಚನಾ ಸಭೆಯನ್ನ ಮಾಡಬಹುದು ಅನ್ನುವಂತಹ ದಿಶೆಯಲ್ಲಿ ಇವತ್ತಿನ ಸಭೆ ನಡೀತಾ ಇದೆ. ಎಲ್ಲ ಧರ್ಮದಲ್ಲಿಯೂ ಧಾರ್ಮಿಕ ಮುಖಂಡರು ಇದ್ದಾರೆ. ಧಾರ್ಮಿಕ ಮುಖಂಡರಾಗಿರುವಂತಹ ನಮ್ಮಗಳ ಕರ್ತವ್ಯ ಏನು ಅನ್ನುವಂತ ಒಂದು ಚಿಂತನೆಯನ್ನು ಮಾಡ್ತಾ ಹೋದಾಗ ನಾವುಗಳು ನಮ್ಮ ಧಾರ್ಮಿಕ ಕ್ಷೇತ್ರದಲ್ಲಿ ಇದ್ದುಕೊಂಡು ಸಾಮಾಜಿಕವಾಗಿರುವಂತಹ ಶಾಂತಿಯನ್ನ ಸ್ಥಾಪನೆ ಮಾಡಬೇಕು. ಜಾತಿಗಳ ನಡುವೆ, ಧರ್ಮಗಳ ನಡುವೆ ಶಾಂತಿಯ ಸಂದೇಶವನ್ನ ರವಾನಿಸೋದು. ಎಲ್ಲಕ್ಕಿಂತ ಮುಖ್ಯವಾಗಿ ಇವತ್ತು ಸಾಮಾಜಿಕ ಸಾಮರಸ್ಯ ಬಹಳ ಮುಖ್ಯ. ಸೋಷಿಯಲ್ ಹಾರ್ಮನಿ which is very, very essential in these days. ಆ ಸಾಮಾಜಿಕ ಸಾಮರಸ್ಯವನ್ನ ಕಾಪಾಡುವಂತಹ ದಿಸೆಯಲ್ಲಿ ಒಂದು ವಸ್ತ್ರ ಸಂಹಿತೆ ಅನ್ನುವಂತಹದ್ದು ಇವತ್ತು ಸಾಮಾಜಿಕವಾಗಿರುವಂತಹ ಕ್ಷೋಭೆಗೆ ಒಳಗಡೆ ಆಗ್ತಾ ಇದೆ. ನೋಡಿ, ನಾವು ಯಾವುದು ಪಾರ್ಟಿಗೆ ಏನೇನೋ ಆಗುತ್ತೆ ಅದು ನಮ್ಗೆ ಗೊತ್ತಿಲ್ಲ. ನಾವು ಎಜುಕೇಶನಿಸ್ಟ್. ನಾವು ಏನ್ ಮಾಡ್ಬೇಕಂದ್ರೆ ನಮ್ಮ ಮಕ್ಕಳಿಗೆ ಒಳ್ಳೆ ಶಿಕ್ಷಾ ಕೊಡಬೇಕು ಅಂದ್ರ ಅಷ್ಟೇ ನಮ್ದು ಒಂದು. ಅದು ನಾವು ಒಳ್ಳೆ ಒಂದು ವಾರ್ತದಲ್ಲಿ ಎಜುಕೇಶನ್ ಕೊಟ್ರೆ ಸಾಕು. ಅದಕ್ಕೆ ಬಿಟ್ಟು ಆ ಪಾರ್ಟಿ ಈ ಪಾರ್ಟಿ ನಮ್ಗೆ ರಾಜ್ಯದ ಇದು ಬೇಕಾಗಿಲ್ಲ. ಅದು ಏನ್ ಮಾಡ್ತಾರೆ, ಅವರು ಏನ್ ಮಾಡ್ತಾರೆ ಅದು ನಮ್ಗೆ ಗೊತ್ತಿಲ್ಲ. ಸರ್, ಈಗ ಕೋರ್ಟ್ ಹೇಳಿದೆ ಏನು ಅಂತ ಅಂದ್ರೆ ತರಗತಿ ಒಳಗಡೆ ಎಲ್ಲಾ ಸ್ಟೂಡೆಂಟ್ಸ್ಗೆ ಮುಸ್ಲಿಂ ಆಗ್ಬೋದು, ಹಿಂದೂ ಆಗ್ಬೋದು, ಎಲ್ಲಾರಿಗೆ ನಾನು ಹೇಳ್ತಾ ಇದ್ದೀನಿ, ಅಪೀಲ್ ಮಾಡ್ತಾ ಇದ್ದೀನಿ, ಎಲ್ಲರೂ ಶಾಂತಿನಿಂದ ನೀವು ಎಜುಕೇಶನ್ ತಗೊಳ್ಳಿ. ಅದು ನಿಮ್ಮ ಇಷ್ಟ. ನಾವು ಫೋರ್ಸ್ ಮಾಡೋದಕ್ಕೆ ಹೋಗಲ್ಲ ಯಾರಿಗೆ. ಅದು ಒಂದು ನಾನು ಮೆಸೇಜ್ ಕೊಡ್ತಾ ಇದ್ದೀನಿ. ಇಲ್ಲ ಅಂದ್ರೆ ನೀವು ಅಲ್ಲಿಗೆ ಹೋಗೋದು, ಗಲಾಟ ಮಾಡೋದು, ಕಲ್ಲು ಹೊಡೆಯೋದು. ಅವರು ಇಷ್ಟು ದಿನದಿಂದ ಒಂದೇ ಕ್ಲಾಸ್ ರೂಮ್ ನಲ್ಲಿ ಅವರು ಇವರು ಎಲ್ಲರೂ ಸೇರಿಸ್ಬಿಟ್ಟು ಎಜುಕೇಶನ್ ತಗೊಳ್ತಾ ಇದ್ರು. ಇದು ಒಂದು ಏನು ಸಣ್ಣ ಪಟ್ಟ ಬಂದ್ರೆ ಇವಾಗ ಓಹೋ ನಾನ್ ನಿಮ್ಗೆ ಹೊಡಿತೀನಿ, ಅವರು ನಮ್ಗೆ ಹೊಡಿತೀನಿ ಅಂದ್ರೆ ಈ ಸರಿಯಾಗಿಲ್ಲ ಅಂತ ನಾನು ಎಲ್ಲರಿಗೆ ವೆಲ್ಕಮ್ ಮಾಡ್ತೀನಿ. ಎಲ್ಲರೂ ಒಳ್ಳೆ ವಾರ್ತಾನಿಂದ ಇಲ್ಲಿ ಏನೇನೇ ಕ್ವಶನ್ ಕೇಳ್ತಾ ಇದ್ದೀರಾ, ನೀವು ಇದು ಕರ್ನಾಟಕ ಮುಂದೆ ಬರಬೇಕು ಅಂತ ನೀವು ಎಲ್ಲ ಪ್ರಾರ್ಥನೆ ಮಾಡಿ, ನಾವು ಪ್ರಾರ್ಥನೆ ಮಾಡ್ತೀವಿ. ನಾವು ಈ ಕರ್ನಾಟಕ ಎಲ್ಲ ಗುರುಗಳು ಸೇರಿಸ್ಬಿಟ್ಟು ಒಂದು ಒಳ್ಳೆ ಒಂದು ಸ್ಟ್ರೆಂತ್ ಕೊಡಬೇಕು ಅಂತ ನಾವು ದೇವರ ಹತ್ರ ಕೇಳ್ಕೊಳ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್.
ನೀವು ಎಲ್ಲರೂ ಬುರ್ಕ ತೆಗಿಬೇಕು, ರೋಡ್ ನಲ್ಲಿ ನಿಲ್ಲಿಸ್ಬಿಟ್ಟು ನೀವು ಈ ತರ ಒಂದು ಚಿಕ್ಕ ಮಕ್ಕಳು ಅವ್ರ ಹತ್ರ ಹೋಗ್ಬಿಟ್ಟು ನೀವು ಇಸ್ಕಾರ್ಫ್ ಹಾಕೊಂಡು ಬರ್ತಿದ್ದೀರಾ, ಏನಾಗುತ್ತೆ ಅವ್ರ ಮನೆಗೆ ನೀವು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಈ ತರ ನಾವು ಮಾಡಿದ್ರೆ ನಮ್ಮ ದೇಶ ಎಲ್ಲಿ ಹೋಗುತ್ತೆ ಅಂತ ತಾವು ತಿಳಿಸ್ಕೊಳ್ಳಿ. ಅದು ಬಿಟ್ಟು ನೋಡಿ, ಇಷ್ಟು ನಾವು ಇದು ಮಾಡ್ತಾ ಇದ್ದೀವಿ, ಪ್ರಯತ್ನ ಮಾಡ್ತಾ ಇದ್ದೀವಿ. ಏನನ್ನ ನಮ್ಮ ಪೂರ್ತಿ ದೇಶಕ್ಕೆ ಹಿಂದೂ ಆಗ್ಲಿ, ಮುಸ್ಲಿಂ ಆಗ್ಲಿ, ಸಿಖ್ ಆಗ್ಲಿ, ಕ್ರಿಶ್ಚಿಯನ್ ಆಗ್ಲಿ ಎಲ್ಲಾರಿಗೆ ಒಳ್ಳೆ ಶಿಕ್ಷಣ ಕೊಡಬೇಕು, ಅಷ್ಟೇ ನಮ್ದು ಒಂದು ಉದ್ದೇಶ. ಆ ನಿಟ್ಟಿನಲ್ಲೇನೆ ಒಂದು ಒಳ್ಳೆಯ ಮೆಸೇಜ್ ಕೊಡೋದಾರೆ ಈ ಕೋರ್ಟ್ ಆದೇಶಕ್ಕೆ ಸರಿತ ಸಮಾನವಾಗಿ. ಇದು ನಾವು ನಿಮ್ಗೆ ಸ್ಟೂಡೆಂಟ್ಸ್ಗೆ ಹೇಳೋದಕ್ಕೆ ಹೋಗಲ್ಲ. ನೀವು ಹಿಜಾಬು ಬಿಟ್ಬಿಟ್ಟು ಬನ್ನಿ, ಇಲ್ಲ ನೀವು ಹಾಕೋಮೋ ಬನ್ನಿ, ಅವತ್ತು ಇಷ್ಟ. ನಮ್ಮ ಇಸ್ಲಾಂ ಧರ್ಮದಲ್ಲಿ ನಾವು ತೋರಿಸ್ತೀವಿ ಈ ದಾರಿ ಒಳ್ಳೆ ದಾರಿ, ಈ ದಾರಿನಲ್ಲಿ ಹೋಗಿದ್ರೆ ನಿಮ್ಗೆ ಒಳ್ಳೇದಾಗುತ್ತೆ ಅಂತ. ಯಾವೊಬ್ರು ನಾವು ನಡೆಯಲ್ಲ, ನಾವು ಇದು ದಾರಿಗೆ ಬಿಡ್ತೀವಿ ಅಂದ್ರೆ ನಾವು ಅವ್ರ ಹತ್ರ ಹೋಗ್ಬಿಟ್ಟು ಫೋರ್ಸ್ ಮಾಡೋದು ನಮ್ಮ ಧರ್ಮದಲ್ಲಿ ಇಲ್ಲ. ಅವರ ಮಕ್ಕಳು ನಾನು ಯಾತಕ್ಕೆ ಅಂದ್ರೆ ನನಗೆ ಸ್ವಲ್ಪ ಅನ್ಕಂಫರ್ಟಬಲ್ ಆಗುತ್ತೆ, ನಾನು ಈ ಸ್ಕಾರ್ಫ್ ಹಾಕೊಂಡ್ ಬಂದ್ರೆ ಸ್ವಲ್ಪ ಒಳ್ಳೇದಾಗುತ್ತೆ ಅಂತ ಅವ್ರದ್ದು ಇಷ್ಟ. ನಾವು ಇಲ್ಲ, ನೀವು ತೆಗಿಬೇಕು, ನೀವು ಬರಲೇಬೇಕು, ನಾವು ಪೊಲೀಸ್ಗೆ ಹಾಕ್ತೀವಿ, ನಾವು ಅಲ್ಲಿ ನಿಲ್ಲಿಸ್ಬಿಟ್ಟು ನಾವು ನಿಮ್ಗೆ ತೆಗಿಸ್ತೀವಿ, ಆ ತರ ನಮ್ಮ ಧರ್ಮದಲ್ಲಿ ಇಲ್ಲ. ಅವರ ಇಷ್ಟ. ನಾವು ಅವರಿಗೆ ಹೇಳಿಲ್ಲ, ಫೋರ್ಸ್ ಮಾಡಲಿಲ್ಲ, ನೀವು ಹಾಕೊಂಡು ಹೋಗ್ಬೇಕು, ನೀವು ಎಲ್ಲ ತೆಗಿ ಬರಬೇಕು. ನಮ್ಮ ಧರ್ಮದಲ್ಲಿ ಆ ತರ ಇಲ್ಲ. ನಾವು ಹೇಳ್ತೀವಿ ಈ ತರ ಹಾಕ್ಬೇಕು, ಈ ತರ ಒಳ್ಳೇದು ದಾರಿ ಐತೆ ಅಂತ. ಈಗ ಕೊನೆಯದಾಗಿ ಈ ಇಶ್ಯೂ ಹಿಂದೆ ನೋಡಿ ಸಾಹೇಬ್ರು, ಇದು ಕೇಸರಿ ಶಾಲು, ಅದು ಹಿಜಾಬು, ಅದು ಎಲ್ಲ ಬಿಟ್ಬಿಟ್ಟು ಮೊದಲು ತಾವು ಎಲ್ಲ ಹೇಳ್ತಾ ಇದ್ದಿದ್ರು. ನೋಡಿ, ಮುಸ್ಲಿಂ ಹುಡುಗೀಸು ಹೋಗ್ತಾ ಇಲ್ಲ, ಅವರು ಸ್ಕೂಲ್ಗೆ ಹೋಗ್ತಾ ಇಲ್ಲ. ನಮ್ಮ ದೇಶ ಬದುಕಬೇಕಂದ್ರೆ ಶಿಕ್ಷಾ ಕೊಡಬೇಕು, ಎಜುಕೇಶನ್ ಕೊಡಬೇಕು. ಅದಕ್ ಬಿಟ್ಟು ಇದು ಕೇಸರಿ ಶಾಲು ಅದು ಇದು ಅಲ್ಲಿ ನೀವು ಹಾಕೊಳ್ತೀರಾ ಅಂದ್ರೆ ಆಮೇಲೆ ಆದೇಶ ಬಂದ್ರೆ ನೀವು ಹಾಕೊಳ್ಳಿ. ಇದು ಸ್ಕಾರ್ಫ್ ಯೋಗ ಹಾಕೊಂಡು ಬರ್ತಾ ಇದ್ದಾರೆ ಅಂತ ನಾವು ಏನು ಹೇಳ್ತಾ ಇರ್ಲಿಲ್ಲ. ಮೊದಲಿನಿಂದ ಅವರು ಹಾಕೊಂಡ್ ಬರ್ತಾ ಇದ್ದಿದ್ರು. ಇಲ್ಲಿ ಎಲ್ಲ ಬ್ರದರ್ಹುಡ್ ನಿಂದ ನಾವು ಎಲ್ಲ ಎಜುಕೇಶನ್ ತಗೊಳ್ತಾ ಇದ್ದಿದ್ರು. ಇವಾಗ ಒಂದು ಸಮಸ್ಯೆ ಬಂತು. ಇದು ಬಿಟ್ಬಿಟ್ಟು ನಾವು ಇವಾಗ ಎಕ್ಸಾಮ್ ಬರ್ತಾ ಇದೆ. 2 years ನಮ್ಮ ಸ್ಟೂಡೆಂಟ್ಸ್ ಮಾಡ್ತಾ ಇತ್ತು ಕೋವಿಡ್ ನಿಂದ. ಇವಾಗ ಸ್ವಲ್ಪ ಸ್ವಲ್ಪ ಸ್ಟೂಡೆಂಟ್ಸ್ ಓದೋದಕ್ಕೆ ಮುಂಗಡೆ ಬಂದಿದ್ದಾರೆ. ಅದಕ್ಕೆ ಬಿಟ್ಟು ಇದು ಕೇಸರಿ ಶಾಲು, ಅದು ಹಿಜಾಬ್, ಅದು ಇದು ಇದು ಎಲ್ಲ ಬಿಟ್ಬಿಡಿ. ಅದು ನ್ಯಾಯಾಲಯ ಏನ್ ಕೊಡ್ತಾರೆ ಅದು ಆದ್ಮೇಲೆ ನೋಡೋಣ. ಇವಾಗ ಎಕ್ಸಾಮ್ ಬರ್ತಾ ಇದೆ ಮಕ್ಕಳಿಗೆ, ಅದಕ್ಕೆ ಸ್ವಲ್ಪ ಇಂಪಾರ್ಟೆನ್ಸ್ ಕೊಡಿ. ಸರ್, ಈಗ ಸರ್ಕಾರ ಪರೀಕ್ಷೆ ಬರೋದಕ್ಕೆ ಅವಕಾಶ ಕೊಡ್ತಾ ಇದೆ. ಸರ್ಕಾರ ಪರೀಕ್ಷೆ ಬರೋದಕ್ಕೆ ಅವಕಾಶ ಕೊಡ್ತಾ ಇದೆ, ತರಗತಿ ಒಳಗೆ ಕೂಡೋದಕ್ಕೂ ಅವಕಾಶ ಕೊಡ್ತಾ ಇದೆ. ಆದ್ರೆ ಹೈಕೋರ್ಟ್ನ ಆದೇಶದಂತೆ priority not to the students. I advise the government to take back the government order. Unless when the court, the order is, when the case is going on the court, why the government has issued this in a hurried manner? Why to issue this government order? The government should take back that order and peace and tranquility will come back. This is our. ಅನೇಕ ಜಾತಿಗಳನ್ನು ಒಳಗೊಂಡಂತಹ ಜಾತ್ಯತೀತ ರಾಷ್ಟ್ರ, ಅನೇಕ ಧರ್ಮಗಳಿಗೆ ಆಶ್ರಯವನ್ನ ನೀಡಿದಂತಹ ವಿಶ್ವಧರ್ಮಿ ನೆಲ. ಈ ಹಿನ್ನೆಲೆಯಲ್ಲಿ ಧಾರ್ಮಿಕ ವಿಚಾರಗಳಲ್ಲಿ ಸಂಘರ್ಷ ನಡೆಯುತ್ತಿರುವಂತಹದ್ದು ಕೇವಲ ನಮ್ಮ ಕಾಲದ ಘಟ್ಟದಲ್ಲಿ ಅಷ್ಟೇ ಅಲ್ಲ. ಇತಿಹಾಸವನ್ನ ಅಧ್ಯಯನ ಮಾಡುವಾಗ ಅನೇಕ ಕಾಲಘಟ್ಟಗಳಲ್ಲಿ ಅನೇಕ ವಿಚಾರಗಳು ತೆರೆದಿಟ್ಕೊಳ್ತವೆ. ಏನೇ ಆದರೂ ಇದು ಭಾರತ ಸಹಿಷ್ಣುತೆ ರಾಷ್ಟ್ರ. ನಮ್ಮ ಧರ್ಮವನ್ನ ಉಳಿಸಿಕೊಂಡು ಎಲ್ಲ ಧರ್ಮಗಳ
ಅವರ ಮೌಲ್ಯದ ಆಚರಣೆಗಳಿಗೆ ಗೌರವವನ್ನು ಕೊಡ್ತಾ ಈ ದೇಶದ ಸಂಸ್ಕೃತಿಯನ್ನ ಶ್ರೀಮಂತಗೊಳಿಸುತ್ತಿರುವಂತಹ ರಾಷ್ಟ್ರ. ಕಾರಣ, ನನ್ನ ಮನೆಯಲ್ಲಿ ನಾನೊಬ್ಬ ಜಾತಿಯವ, ನಮ್ಮ ರಾಜ್ಯದಲ್ಲಿ ನಾನೊಬ್ಬ ಕನ್ನಡಿಗ, ಭಾರತಕ್ಕೆ ಬಂದಾಗ ನಾನೊಬ್ಬ ಭಾರತೀಯ ದೇಶದವ. ಆ ಕಾರಣದಿಂದಲೇ ಎಲ್ಲ ಧರ್ಮಗಳನ್ನ ಸಹಿಷ್ಣುತೆ ಕಾಪಾಡಿಕೊಳ್ಳಬೇಕು ಅಂತಂದ್ರೆ ನಮ್ಮ ಭಾರತೀಯರಿಗೆ ಸಂವಿಧಾನ ಎನ್ನುವಂತಹ ಒಂದು ಧರ್ಮ ಇದೆ. ಆ ಧರ್ಮವೇ ನಮ್ಮೆಲ್ಲರಿಗೂ ಕೂಡ ಅಲ್ಟಿಮೇಟ್ ಆಗಿರುವಂತಹ ಒಂದು ಧರ್ಮ. ಅದರ ಅಡಿಯಲ್ಲಿ ಎಲ್ಲ ಜಾತಿಗಳಿಗೆ, ಎಲ್ಲ ಧರ್ಮೀಯರಿಗೆ ಸಮ ಸಮಾಜವನ್ನ ನಿರ್ಮಾಣ ಮಾಡುವಂತಹ ಅವಕಾಶವನ್ನ ಕಲ್ಪಿಸಿಕೊಟ್ಟಿದೆ. ಇವತ್ತಿನ ವಿಚಾರ ಏನೇ ಆಗಿದ್ರು ಕೂಡ ನಮಗೆ ಭರವಸೆ ಇದೆ, ನಮಗೆ ವಿಶ್ವಾಸ ಇದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತಹ ಸಂವಿಧಾನದಲ್ಲಿ ಇದಕ್ಕೊಂದು ಪರಿಹಾರ ಇದೆ ಅಂತ ಹೇಳಿ, ಆ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಕೂಡ ನಂಬಿರುವಂತಹ ನ್ಯಾಯಾಲಯ ಎಲ್ಲ ಧರ್ಮೀಯ ಭಾವನೆಗಳಿಗೆ ಗೌರವವನ್ನು ಕೊಡ್ತಾ ಈ ದೇಶದ ಪ್ರತಿ ಪ್ರಜೆಗಳಿಗೆ ಒಂದು ಭರವಸೆಯನ್ನು ನೀಡುತ್ತೆ ಅನ್ನುವಂತಹ ವಿಶ್ವಾಸದಲ್ಲಿ ನಾವು ಈಗಾಗಲೇ ಇದ್ದೇವೆ. ಪರಮ ಪೂಜ್ಯ ಡಾಕ್ಟರ್ ಶಿವಮೂರ್ತಿ ಮುರುಘಾಶ್ರಮದ ಸಂಕಲ್ಪ ಏನು ಅಂತಂದ್ರೆ, ಭಾರತ ದೇಶದಲ್ಲಿ ನಾವೆಲ್ಲರೂ ಕೂಡ ಸಹೋದರರಾಗಿ ಬಾಳ್ತಾ ಇದ್ದೇವೆ. ಇದೊಂದು ಸಾಂಕ್ರಾಮಿಕ ದಿನಮಾನಗಳಲ್ಲಿ ಬಂದಿರುವಂತಹ ಸಂಘರ್ಷದ ಕಾಲ. ಈ ಕಾಲದಲ್ಲಿ ಅತ್ಯಂತ ಎಚ್ಚರಿಕೆಯಿಂದ ನಾವು ಜೀವನವನ್ನ ಈ ದಿನಗಳು ಕಳೆಯಬೇಕಾಗಿದೆ. ಕಾರಣ, ಮೊದಲು ಶಾಂತಿಗೆ ನಾವೆಲ್ಲರೂ ಕೂಡ ನಮ್ಮ ಮನಸ್ಸುಗಳಲ್ಲಿ, ನಮ್ಮ ವಿದ್ಯಾಲಯಗಳಲ್ಲಿ ನೆಲೆಸಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ನ್ಯಾಯಾಲಯ ಕಾಲಕ್ಕೆ ಕೊಡುವಂತಹ ತೀರ್ಪುಗಳನ್ನು ಒಪ್ಪಿಕೊಂಡು ಅದಕ್ಕೆ ನಾವು ಬದ್ಧರಾಗಿ ಇದ್ದುಕೊಂಡು ನಾವು ಈ ದೇಶದ ಪ್ರಜೆಗಳು ಎನ್ನುವಂತಹದನ್ನ ಸಾರಬೇಕಾಗುತ್ತೆ. ಆ ಹಿನ್ನೆಲೆಯಲ್ಲಿ ಈಗ ಮೊದಲನೇದಾಗಿ ತಾಳ್ಮೆಯನ್ನ ಕಾಪಾಡಿಕೊಳ್ಬೇಕು, ಶಾಂತಿಯನ್ನ ಕಾಪಾಡಿಕೊಳ್ಬೇಕು. ಈ ಹಿನ್ನೆಲೆಯಲ್ಲಿ ಸರ್ಕಾರ ಸಂಘರ್ಷದ ದಿನಗಳು ಹೆಚ್ಚಾಗುತ್ತೆ ಅಂತಂದ್ರೆ ಆನ್ಲೈನ್ ಶಿಕ್ಷಣಕ್ಕೆ ಮೊರೆ ಹೋಗೋದು ಸೂಕ್ತ ಎನ್ನುವಂಥದ್ದು ಭಾವನೆ ಅನೇಕ ವಿದ್ಯಾರ್ಥಿಗಳಾಗಿದೆ. ಏನೇ ಆದ್ರೂ ಕೂಡ ಶಿಕ್ಷಣಕ್ಕೆ ಧಕ್ಕೆ ಆಗಬಾರ್ದು, ಶೈಕ್ಷಣಿಕ ಪ್ರಗತಿಗೆ ಧಕ್ಕೆ ಆಗಬಾರ್ದು. ಆ ಹಿನ್ನೆಲೆಯಲ್ಲಿ ಗುರುಗಳ ಹೆಜ್ಜೆ ಬಹಳ ಅರ್ಥಪೂರ್ಣವಾಗಿದೆ. ಈ ರಾಜ್ಯದಲ್ಲಿ, ಈ ದೇಶದಲ್ಲಿ, ವಿಶ್ವದಲ್ಲಿ ಈ ವಿಚಾರ ಸಂಘರ್ಷಕ್ಕೆ ಹೆಚ್ಚು ಎಡೆಮಾಡಿಕೊಡದೆ ಶಾಂತಿಯ ವಿಚಾರಕ್ಕೆ ನಾವೆಲ್ಲರೂ ಕೂಡ ಮುಡುಪಾಗಿಡೋಣ. ಆ ವಿಚಾರವಾಗಿ ನಾವು ಸಾಗೋಣ, ಬದುಕನ್ನು ಸಾಗಿಸೋಣ ಅನ್ನುವಂಥ ವಿಚಾರಕ್ಕೆ ನಾವು ಬದ್ಧರಾಗಿದ್ವಿ. ಶರಣಾರ್ಥಿ. ಬೆಂಗಳೂರು ಮಹಾಧರ್ಮಾಧ್ಯಕ್ಷರಾದಂತಹ ಪೀಟರ್ ಮಚ್ಚಾವರವರ ಪರವಾಗಿ ಒಂದು ಎರಡು ಮಾತನ್ನು ಹೇಳಲು ಇಚ್ಛಿಸ್ತೀನಿ. ಮೊಟ್ಟ ಮೊದಲನೇದಾಗಿ ನಮ್ಮ ರಾಜ್ಯ ಒಂದು ಶಾಂತಿಯ ರಾಜ್ಯವಾಗಿದೆ. ಸ್ವಾಮೀಜಿಗಳು ಹೇಳಿದಾಗೆ, ಮೌಲಾನಾ ಅವರು ಹೇಳಿದಾಗೆ, ನಾವು ನಮ್ಮ ರಾಜ್ಯದಲ್ಲಿ ಧರ್ಮಾಧ್ಯಕ್ಷರು ಹೇಳೋದೇನೆಂದ್ರೆ, ನಾವು ಶಾಂತಿ ಸಮಾಧಾನವನ್ನ ಕಾಪಾಡಬೇಕು. ಹಿಜಾಬ್ ಇಶ್ಯೂ ಆಗಿರ್ಬೋದು, ಅಥವಾ ಅನಧಿಕೃತ ಆ ದೇವಾಲಯಗಳನ್ನ ಕೆಡವೋದಾಗಿರ್ಬೋದು, ಇದು ಒಂದು ರಿಲಿಜಿಯಸ್ ಸೆಂಟಿಮೆಂಟ್ಸ್, ಇದು ಮನಸ್ಸಿಗೆ ತುಂಬಾ ನೋವು ಮಾಡುವಂತ ಒಂದು ವಿಷಯವಾಗಿದೆ. ಯಾವುದೇ ಇಶ್ಯೂ ಆಗಲಿ, ಎಲ್ಲಿ ಪರಿಹಾರನ ನಾವು ಕೂತು ಪರಿಹಾರವನ್ನ ಕಂಡುಹಿಡ್ಕೊಬಹುದು ಅಂತ ಒಂದು ಸಂದರ್ಭವನ್ನ ತೆಗೆದುಕೊಂಡು ಸರ್ಕಾರ ಮನಸ್ಸಿಗೆ ಒಂದು ರಿಲಿಜಿಯಸ್ ಸೆಂಟಿಮೆಂಟ್ಸ್ ಯಾರನ್ನು ಹರ್ಟ್ ಮಾಡದೇ ಇರೋಂಗೆ, ಯಾವುದೇ ಒಂದು ಜನರನ್ನ, ಸಮುದಾಯಗಳನ್ನ, ಕಮ್ಯುನಿಟಿನ ಹರ್ಟ್ ಮಾಡದೇ ಇರೋಂಗೆ ಒಂದು ಒಳ್ಳೆ ನಿರ್ಧಾರವನ್ನ ತೆಗೆದುಕೊಳ್ಬೇಕು ಅಂತ ನಾವು ಕೇಳ್ಕೊಳ್ತೀವಿ. ಪ್ರತ್ಯೇಕವಾಗಿ ಈಗ ನಮ್ಮ ರಾಜ್ಯದಲ್ಲಿ ನಡೆಯುತ್ತಿರುವಂತಹ ಒಂದು ಹಿಜಾಬ್ ಇಶ್ಯೂ ಆಗಿರ್ಬೋದು, ಅಥವಾ ಕೆಲವೊಂದು ತಿಂಗಳುಗಳಿಂದ ಅನಧಿಕೃತ ದೇವಾಲಯಗಳನ್ನ ಕೆಡವುವುದಾಗಿರ್ಬಹುದು, ಈ ರೀತಿ ಅನೇಕ ಒಂದು ತೊಂದರೆಗಳಿಂದ ಒಂದು ಜನರ ಮನಸ್ಸಿಗೆ ತುಂಬಾ ನೋವಾಗ್ತಾ ಇದೆ. ವಿ ಸ್ಟ್ರಾಂಗ್ಲಿ ಕಂಡೆಮ್ ದಿಸ್ ಆಕ್ಟ್ ಅಂಡ್ ಆಲ್ಸೋ ಇನ್ ದ ಮೀನ್ ಟೈಮ್ ಅದೇ ರೀತಿಯಾಗಿ ಶಾಂತಿ ಸಮಾಧಾನವನ್ನ ಸ್ಥಾಪನೆ ಮಾಡೋಕೆ ಕೋರ್ಟ್ ನಿರ್ಧಾರವನ್ನು ನಾವು ಪಾಲನೆ ಮಾಡ್ತೀವಿ. ಅದೇ ರೀತಿ ಸರ್ಕಾರ ಅದೇ ರೀತಿ ಒಂದು ಕ್ರಮಗಳನ್ನ ತೆಗೆದುಕೊಂಡು ಶಾಂತಿ ಸಮಾಧಾನವನ್ನು ಕಾಪಾಡಬೇಕು ಅಂತ ನಾವು ಧರ್ಮಾಧ್ಯಕ್ಷರು ಒಂದು ಸಂದೇಶವನ್ನು ನೀಡ್ತಾರೆ. प्रदेश में जो माहौल है, जो कौमवादी ताकतों का जो मंसूबा है, उसको हराने की एक कोशिश है. आज अगर हम लोग मिलकर इस ताकत को नहीं हराएंगे और इस प्रदेश में अमन शांति नहीं बहाल करेंगे तो आने वाले वक्त में हमारे बच्चों को बहुत तकलीफ होगी. आज 2 महीने हैं एग्ज़ाम्स के, तभी आप उनको क्लास में जाने नहीं देते हैं. और इन मासूम बच्चों ने क्या किया था, किसका क्या बिगाड़ा था? तो आज इंटरिम ऑर्डर है, सिर्फ गवर्नमेंट स्कूल जहाँ पे CDC है वहाँ पे वो जो आदेश है उसको इंटरिमली बहाल किया गया है, लेकिन
ज़्यादातर स्कूल्स कॉलेजेस में ये CDC का आदेश नहीं है, तो वहाँ पे स्कूल मैनेजमेंट अलाउ कर सकती है, उसको अलाउ कर देना चाहिए। आप अगर हिजाब को और केसरी शॉल को लेकर किसी की तालीम को अगर आप रोड़ा बनते हैं तो मैं समझता हूँ ये बहुत बड़ा गुनाह है। और ये सरकार, आज जो कर्नाटक की सरकार है, ये गुनाह कर रही है। ये गुनाह हम सब मिलकर, हिंदू, मुस्लिम, क्रिश्चियन, सिख, ईसाई, सब मिलकर इस ताकत को रोकना चाहिए। इस जैसे ये जो ईश्वरप्पा जो कहते हैं कि हम भगवा फ्लैग बना देंगे और तिरंगे को हटा देंगे अगले 300-400 साल में, इनके अंदर की जो दिल में जो नीयत है उसको दर्शाता है कि ये क्या करने वाले हैं, कैसे इस देश को बदलना चाहते हैं। इस बदलाव को अगर हम रोककर अमन शांति पैदा कर सकते हैं और लोगों की बहाली देख सकते हैं, तो हम इन लोगों को रोकना चाहिए। बच्चों की तालीम हो, अच्छी तालीम हो, अच्छे अफसर बने और उनको अच्छे अपॉर्चुनिटीज़ मिले अपने आप को कामयाब बनाने के लिए। हमारा ये अकीदा है कि अगर मुस्लिम के उलेमा, हिंदूज़ के स्वामी जी, क्रिश्चियन के पादरी जी और सब आकर जब मिलकर एक मैसेज देंगे तो एक अमन शांति आएगी और देश में एक जो कर्नाटक का जो एक फैबुलस सेक्युलर कैनवस है, उसको देश में एक मिसाल बनकर रहेगी। ये मिसाल हमें बनना चाहिए। ये मसले को किस तरह हल किया जाए? और गर्ल्स एंड बॉयज, शिक्षा के ऊपर दिलचस्पी रखना चाहिए। पाठ्यक्रम कैरिकुलम कोई बाहर के विचारों में चिंता मत करना चाहिए। शिक्षा के बारे में, स्टडी के बारे में दिलचस्पी रखने से बहुत अच्छा होगा, क्योंकि आजकल सीखने वाला दिन है, पढ़ने वाला दिन है। इन दिनों में बाहर के विचारों में चिंता करना अच्छा नहीं है। अगले दिनों में बहुत समस्या होता है, इसलिए शिक्षा के बारे में, स्टडी के बारे में कॉन्सेंट्रेट करना बहुत अच्छा होगा। सर, मुस्लिम लड़कियां जो है हिजाब पहनकर कई सालों से वो आ रही हैं, अब अचानक ये इशू उठाकर कैसे सॉल्व होगा, कैसे इससे समाज का, आपने बताया कि समाज का सामरस्य वो इम्पोर्टेंट है। अदालत है, कोर्ट है, न्यायालय है। कुछ दिनों में कोर्ट वर्डिक्शन दे सकती है। वर्डिक्शन के लिए हम सब प्रतीक्षा कर रहे हैं। तो ये बात कही जा रही है कि गर्ल्स, जो मुस्लिम गर्ल्स, वो पढ़ाई में बहुत पीछे थे, अब आगे आ रही हैं, एजुकेशन कर रही हैं, तो ऐसे में क्यों रोका जा रहा है? ये बात कही जा रही है। एक लास्ट सर, हाँ सर, क्यों रोका जा रहा है इसे बात? तरीका प्रेस कॉन्फ्रेंस की गई जिसमें मुख्तलिफ मज़ाहिब के मजहबी रहनुमा शरीक रहे। सबसे पहले तो ये अपील की गई है कि सुबह कर्नाटका में, पूरे मुल्क में अमन व अमान बरकरार रहे और हिजाब के इशू को मुतनाज़ा न बनाया जाए। सबसे अपील की गई है कि आप अमन व अमान को बरकरार रखें। दूसरी बात यह है कि हाईकोर्ट में ये मसला चल रहा है, इंटीरियम ऑर्डर है। अब इंटीरियम ऑर्डर को भी गलत तरीके से पेश किया गया है, ना उसकी सही तौर पर इफ़ाम और तफ़हीम की गई है, ना उसे समझाया गया है, ना समझा गया है। उसे अच्छी तरह से समझाया जाए और उस ऑर्डर के हवाले से जो कुछ हम अमल कर सकते हैं अमल करते रहें, ताकि उस वक्त तक कि जब तक कि ये ऑर्डर फाइनल ना हो जाए। फिर फाइनल ऑर्डर होगा तो उस वक्त देखा जाएगा जैसे भी हालात बनेंगे। तो सबसे पहले तो इस प्रेस कॉन्फ्रेंस के जरिए अमन की अपील की गई है और तालीमी इदारों को फितनों का, नफरतों की आमाजगाह न बनाने की भी अपील की गई है। यही खुसूसी तौर पर आज की प्रेस कॉन्फ्रेंस में सारी बातें आई है। कई मुकाम पर जो लड़कियों को रोकने के वाकयात पेश हैं, ये सारे वाकयात काबिल मजम्मत है, ये नहीं होना चाहिए। तलबा तालिबात के लिए इस तरह का माहौल दुरुस्त नहीं है। जैसा कि इससे पहले भी हमने कहा है कि बेटी पढ़ाओ बेटी बचाओ, हमारे अपने देश के प्रधानमंत्री ने ये नारा दिया है, तो इस नारे पर कहां तक अमल हो रहा है? क्या बेटी पढ़ाओ बेटी बचाओ का माना मतलब यही है कि बेटियों को कॉलेज के कैंपस से दूर कर दिया जाए, बेटियों को जबरदस्ती की जाए कि वो नकाब उतार दें, बुर्का उतार दें? ये बेटियों के साथ इस तरह का सलूक किया जाए तो इस पैगाम का, इस नारे का क्या माना मतलब होगा? तो ये हम इसकी मजम्मत करते हैं, बहुत ही शिद्दत के साथ मजम्मत करते हैं। ये कहीं से भी काबिल कबूल नहीं है।
हमारे अपने देश का संविधान हमें इस बात की इजाजत देता है कि हम अपने मज़ाहिब पर कायम रहते हुए हम तालीम हासिल करें। ये हिजाब का मसला आज का मसला नहीं है। 1400 सालों से हिजाब मुसलमानों में इस्तेमाल होता रहा है। तलबा तालिबात हिजाब के हवाले से महीने 2 महीने में हिजाब इस्तेमाल कर रहे हैं, ऐसा भी नहीं है। आज़ादी हिंद के बाद से आप देखें, वैसे भी हमारे तालिबात की तादाद कम है स्कूल कॉलेज जाने वालों में, अब तादाद बढ़ती चली जा रही है, तो वो हिजाब के साथ जाना चाहते हैं। तो ये इस मसले को खास तौर पर ऐसे लगता है कि एक मंसूबाबंद साजिश है, एक कॉन्स्पिरेसी है, और उसी कॉन्स्पिरेसी के तहत इस मसले को पूरे मुल्क में हवा दी जा रही है। हम सारे हिंदुस्तानियों से कहना चाहते हैं कि इस तरह की साजिशों का शिकार न हो, तालीमी इदारों को तालीमी मराकिज बना करके रखें, न कि फितनों फसाद का मरकज बनाएं। तो आज की क्या कोशिश है? देखिए, आज अलग अलग धर्म के जिम्मेदार हजरत हैं। हिंदू धर्म में 3-4 स्वामी जी आए थे, बिशप की तरफ से उनके रिप्रेजेंटेटिव फादर रहते हैं, हमारे उलमा इकराम हैं, सारे लोग बैठ के हमारे कर्नाटका प्रदेश के लोगों को अपील करते हैं यहाँ चैन और अमन बरकरार रहे, सबके साथ हम लोग सब मिलके पहले कैसा रहते थे उसी तरह रहे। और सरकार और पॉलिटिकल पार्टीज को भी अपील किया आज कि आप ये जितना जल्दी हो सके हिजाब वाला इशू को जो है एक सोल्यूशन ढूंढ इसको खत्म करो। अब हर धर्म में जो है अपने रीत रिवाज पहले से चले गए हैं, अपने कस्टम्स और ट्रेडिशंस पहले से चले गए हैं, उसको बरकरार रहने दें, उसमें ज्यादा जो है छेड़खानी ना करें, और ये छोटे इश्यूज को जो है छोटे लेवल पे इसको खत्म कर दें। ये बहुत बड़ा है, इसको बना के इस तरह जो है चैन और अमन खराब करके यहाँ पे कर्नाटका में जो एक इशू उड़पी में जो इशू हुआ उसको पूरे कर्नाटका में फैला, पूरे देश में फैला, और पूरा अब दुनिया उसको देख के क्रिटिसाइज करना शुरू किया। ये जरूरत नहीं है, वो जितना जल्दी हो सके उतना जल्दी इसका एक सोल्यूशन ढूंढ के इसको खत्म करने का अपील किया। कोर्ट में मैटर है और यहाँ पर भी ये बात कही कि कोर्ट से क्या उम्मीद है? नहीं, कोर्ट का ये बोला गया है कि जो इंटीरियम ऑर्डर है उसमें सीडीसी जहाँ पे है और यूनिफॉर्म जहाँ पे है, अब वहाँ पे सिर्फ वहाँ पर जो है वो पहले कैसा चलते थे उसी तरह चले के जाओ करके बोल के कोर्ट का ऑर्डर है। लेकिन थोड़ा बहुत कंफ्यूजन दूसरे कॉलेजेस में और दूसरे इंस्टीट्यूशंस में भी हो रहा है, उसको इन्होंने अपील किया कि सरकार उसमें इमीडिएटली देखना है और वो कंफ्यूजन दूर करना है ताकि इंटरिम ऑर्डर लेटर एंड स्पिरिट में इम्प्लीमेंट हो, और जो ऑर्डर आएगा तो फाइनल ऑर्डर का वेट करें। मुस्लिम लड़कियां एहतजाज कर रही हैं, उनके लिए क्या अपील है? अपील यही है, देखिए कोर्ट की तरफ से एक इंटरिम ऑर्डर आया है, वो ऑर्डर के तहत आप लोग को चलना है, उसके खिलाफ जा नहीं सकते। अगर जो जाना चाह रहे हैं तो ऑर्डर के तहत तो क्लासरूम जाएं, जो नहीं जाना चाह रहे हैं वो अपने फाइनल ऑर्डर आने तक वो अपनी जगह रहें। अब एहतजाज जो है जिसको करना है कर सकते हैं, उनका फंडामेंटल राइट है, लेकिन अब क्योंकि ये मसला इतना बड़ा बन गया और इतना इशू बन गया है, अब कोर्ट्स में मैटर है और सब्जुडिस है, दोनों तरफ से जो है लोग सरकार का तरफ से भी अपनी बहस में वो लोग पार्टिसिपेट कर रहे हैं और पिटिशनर की तरफ से भी लॉयर्स जो बहुत अच्छी तरह से बहस कर रहे हैं। थोड़ा हम लोग सब्र से जो है काम लें और जजमेंट आने तक वेट करें।